ಸಾಗರ ತಾಲೂಕಿನಲ್ಲಿ ಈಗ ಚುನಾವಣಾ ಕಾವು ಏರಿದೆ. ಹೌದು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣಾ ಅಖಾಡ ಸಜ್ಜಾಗಿದ್ದು ಪರಸ್ಪರ ಪೈಪೋಟಿ ಜೋರಾಗಿದೆ. ಈ ನಡುವೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ಸಂಕಲ್ಪದೊಂದಿಗೆ ಶ್ರೀ ಸದ್ಗುರು ಶಿಕ್ಷಕರ ಬಳಗ ಅಖಾಡಕ್ಕಿಳಿದಿದ್ದು ಶಿಕ್ಷಕ ಮುಖಂಡ ಮಾಲ್ತೇಶಪ್ಪ ತಮ್ಮ ತಂಡಕ್ಕೆ ಭಾರಿ ಬೆಂಬಲ ನೀಡುವಂತೆ ಕರೆ ನೀಡಿದ್ದಾರೆ. ನಮ್ಮದು ಕೇವಲ ಅಭ್ಯರ್ಥಿಗಳ ತಂಡವಲ್ಲ, ಇದೊಂದು ಸಮರ್ಥ ನಾಯಕರ ಸೈನ್ಯ ಎನ್ನುವುದು ಮಾಲ್ತೇಶಪ್ಪ ಅವರ ದೃಢವಾದ ಮಾತು. ಇಲ್ಲಿ ಪ್ರತಿಯೊಬ್ಬ ಸದಸ್ಯರು ಅಧ್ಯಕ್ಷರಂತೆ ಮತ್ತು ಕಾರ್ಯದರ್ಶಿಗಳಂತೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡುವ ಶಕ್ತಿ ಹೊಂದಿದ್ದಾರೆ. ಯಾವುದೇ ಭೇದ ಭಾವವಿಲ್ಲದ ಗುಣಮಟ್ಟದ ಸೇವೆಯೇ ಈ ತಂಡದ ಮೂಲ ಮಂತ್ರವಾಗಿದ್ದು ಇಡೀ ರಾಜ್ಯಕ್ಕೆ ಸಾಗರ ತಾಲೂಕಿನ ಈ ಸಂಘಟನೆಯ ಮಾದರಿಯಾಗಲಿದೆ ಎಂದು ಅವರು ಹೆಮ್ಮೆಯಿಂದ ನುಡಿದರು. ಅಭ್ಯರ್ಥಿಗಳನ್ನ ಬೆಂಬಲಿಸುವ ಮೂಲಕ ಶಿಕ್ಷಕರ ಹಿತ ಕಾಯುವ ಬಲಿಷ್ಠ ತಂಡವನ್ನ ಭಾರಿ ಬಹುಮತದಿಂದ ಗೆಲ್ಲಿಸಬೇಕೆಂದು ಅವರು ಕಳಕಳಿಯ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ಬೆಳಗ್ಗೆ 8:30ರಿಂದ ಸಂಜೆ 4:00ವರೆಗೆ ನಡೆತಕ್ಕಂತಹ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಚುನಾವಣೆಗೆ ತಾಲೂಕಿನ ಪ್ರತಿಯೊಬ್ಬ ಶಿಕ್ಷಕರು ಬಂದು ಭಾಗವಹಿಸಿ ಈ ಒಂದು ಯಶಸ್ವಿಯಾಗಿ ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ನೀವು ನಡೆಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ನಾನು ಅಂದ್ಕೊಂಡಿದ್ದೀನಿ, ತಮ್ಮೆಲ್ಲರಿಗೂ ಸಹ ನಮ್ಮ ಕೆಲಸ ಮನಸ್ಸಿಗೆ ಮುಟ್ಟಿದೆ. ಶ್ರೀ ಸದ್ಗುರು ಕಾರ್ನರ್ ತಾಲೂಕಿಗೆ, ಅದರಲ್ಲೂ ಶಿಕ್ಷಕರ ಟೆನ್ಷನನ್ನು, ಓಡಾಟವನ್ನು ಕಡಿಮೆ ಮಾಡಿದೆ, ಅನೇಕ ಕೆಲಸ ಕಾರ್ಯಗಳಿಗೆ ನಿಮಗೆ ಸಹಕಾರಿಯಾಗಿದೆ ಎಂಬುದು ನನ್ನ ಭಾವನೆ. ಇದು ಒಂದು ತಾಲೂಕಿಗೆ ಅಷ್ಟೇ ಅಲ್ಲ, ರಾಜ್ಯಕ್ಕೆ ಮಾದರಿಯಾಗಿದೆ ಅಂತ ಎಲ್ಲ ಶಿಕ್ಷಕರು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಎಲ್ಲ ಕೆಲಸಗಳು ಹಿಡಿಸಿದರೆ ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವತ್ತು ಶಿಕ್ಷಕರು ಖುಷಿಯಿಂದ ಇರಬೇಕು ಅಂತೇಳಿ ಶಿಕ್ಷಕರಿಗಾಗಿ ಸ್ಪೋರ್ಟ್ಸನ್ನು ನಡೆಸಿರ್ತಕ್ಕಂಥದ್ದು. ಹಾಗೆಯೇ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಫಾರಂ ನಂಬರ್ 16 ಮತ್ತು ರಿಟರ್ನ್ ಫೈಲನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಚಕ್ಕರ್ ಮೇಕರ್ ಆಗಿರ್ಬೋದು, ತಾಂತ್ರಿಕವಾಗಿ ಏನೇನು ಕೆಲಸಗಳಿದಾವೆ ಎಲ್ಲವೂ ಸಹ ನಮ್ಮ ಸದ್ಗುರು ಕಾರ್ನಲ್ಲಿ ಇವತ್ತು ನಿಮಗೆ ಅತಿ ಸರಳವಾಗಿ, ಅತಿ ಸುಲಭವಾಗಿ ನಿಮಗೆ ಸಿಗ್ತಾ ಇದೆ. ಇವತ್ತು HMಗಳು ತುಂಬಾ ಕಷ್ಟಪಡ್ತಿದ್ರು, ಆ ಕಡೆ ಈ ಕಡೆ ಅಲ್ದಾಡೋದು, ಅವ್ರ ಕೆಲಸ ಕಾರ್ಯಗಳು ಭಾಳ ಕಷ್ಟ ಇತ್ತು, ಅದೆಲ್ಲೂ ಸಹ ಹೋಗಲಾಡಿಸಿದೆ. ಅಷ್ಟಲ್ಲದೆ NPS ಹೋರಾಟಕ್ಕೆ, PhD ಹೋರಾಟಕ್ಕೆ ನಮ್ಮ ಅವಧಿಯಲ್ಲಿ ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಅನೇಕ ಅದ್ಭುತವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದೇವೆ. ಟೀಚರ್ಸ್ ಡೇ ಆಗಿರ್ಬೋದು, ಶಿಕ್ಷಕರ ಒಂದು ಕಾರ್ಯಾಗಾರ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಭಾಳ ಅದ್ದೂರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲದೂ ಸಹ ನಿಮ್ಮ ಮನಸ್ಸಿಗೆ ಮುಟ್ಟಿದೆ, ನಿಮ್ಮ ಮನಸ್ಸನ್ನು ಸೆಳೆದಿದೆ ಅಂತ ಹೇಳಿ ನಾನು ಭಾವಿಸುತ್ತಾ, ನಮ್ಮ ತಂಡ ಭಾಳ ಒಂದು ಅದ್ಭುತವಾಗಿರ್ತಕ್ಕಂಥ, ವಿಶಿಷ್ಟವಾಗಿರ್ತಕ್ಕಂಥ ತಂಡ. ಈ ತಂಡದಲ್ಲಿ ಪ್ರತಿಯೊಬ್ಬರು ಸಹ ಕ್ವಾಲಿಟಿ ಇದ್ದಾರೆ. ಎಲ್ಲರೂ ಸಹ ನಮ್ಮ ತಂಡದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಅಧ್ಯಕ್ಷರು, ಪ್ರತಿಯೊಬ್ಬರು ಕಾರ್ಯದರ್ಶಿಗಳು. ಇಲ್ಲಿ ನಾನೊಬ್ಬನೇ ಅಧ್ಯಕ್ಷ ಅಂತಲ್ಲ, ಆ ರೀತಿ ಟೀಮನ್ನು ನಾನು ಇದು ಮಾಡ್ಕೊಂಡಿದ್ದೆ. ನಮ್ಮಲ್ಲಿ ಯಾರಲ್ಲೂ ಸಹ ಭೇದ ಭಾವವಿಲ್ಲ, ನಾನೇ ಹಾಗೆ ಅಥವಾ ಅವ್ರು ಹಾಗೆ ಅಂತೆಲ್ಲ. ನನ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಟೀಮ್ನಲ್ಲಿರ್ತಕ್ಕಂಥವರು ಸಹ ಒಬ್ಬ ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂಥವ್ರು. ಹಾಗಾಗಿ ಪ್ರತಿಯೊಂದು ಭಾಗಕ್ಕೂ ನ್ಯಾಯವನ್ನು ಕೊಟ್ಟು ಕ್ವಾಲಿಟಿ ಇರ್ತಕ್ಕಂಥವ್ರನ್ನ, ಶಿಕ್ಷಕರ ಸೇವೆಯನ್ನು ಮಾಡ್ತಕ್ಕಂಥವ್ರನ್ನ, ನಿಮಗೆ ಸ್ಪಂದಿಸುವವ್ರನ್ನ ನಮ್ಮ ಟೀಮಲ್ಲಿ ಇಟ್ಕೊಂಡಿದ್ದೇವೆ. ಈ ಟೀಮನ್ನು ಹೇಗೆ ಮಾಡಿದ್ದೇವೆ ಅಂದರೆ, ಅನೇಕ ವೃತ್ತಿ ಸಂಘಗಳ ಅಧ್ಯಕ್ಷರು, ಸದಸ್ಯರು, ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಹಿರಿಯರು, ಮುಖಂಡರುಗಳು ಸೇರಿ ಈ ಒಂದು ಟೀಮನ್ನು ಕಟ್ಟಿದ್ದೇವೆ. ಹಾಗಾಗಿ ಈ ಟೀಮಿಗೆ ನೀವು ಪ್ರತಿಯೊಬ್ಬರು ಸಹ ಬಂದು ಬೆಂಬಲಿಸಿ, ಖಂಡಿತವಾಗ್ಲೂ ಈ ಶ್ರೀ ಸದ್ಗುರು ಶಿಕ್ಷಕರ ಬಳಗವನ್ನು ನೀವು ಬೆಂಬಲಿಸ್ತೀರಿ ಅಂತ ಹೇಳಿ ಬೆಳಗ್ಗೆ 8:30ರಿಂದ 4:00 ನಡೀತಕ್ಕಂಥ ಈ ಚುನಾವಣೆ ಪ್ರಕ್ರಿಯೆ, ಇಲ್ಲಿ ಒಬ್ಬರಿಗೆ 12 ಮತಗಳು ಇರ್ತದೆ. 12ರಲ್ಲಿ 8 ಮತಗಳನ್ನು ನೀವು ಪುರುಷರಿಗೆ ಹಾಕಬೇಕು, 4 ಮತಗಳನ್ನು ಮಹಿಳೆಯರಿಗೆ ಹಾಕಬೇಕು. ಕಣದಲ್ಲಿ ಪುರುಷರು 16 ಜನ ಇದ್ದಾರೆ, ಮಹಿಳೆಯರು 8 ಜನ ಇದ್ದಾರೆ. ಹಾಗಾಗಿ ನಮ್ಮ ತಂಡದ ಸಂಖ್ಯೆ ಹೇಗಿದೆ ಅಂದರೆ 2, 9, 10, 11, 12, 13, 14, 16 ಆಗಿರ್ತದೆ. ಮಹಿಳೆಯರದು 1, 3, 6, 7 ಆಗಿರ್ತದೆ. ಇದನ್ನ ಮರೆಯದೆ ಮತ್ತೊಮ್ಮೆ ನಂಬರ್ನ ಹೇಳ್ತಿದ್ದೇನೆ: 2, 9, 10, 11, 12, 13, 14, 16, 1, 3, 6, 7ಕ್ಕೆ ನೀವು ಖಂಡಿತ ಬೆಂಬಲಿಸ್ತೀರಿ. ಮುಂದೆ ನಿಮ್ಮ ಸೇವೆಯನ್ನು ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂತ ನಾನು ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.